ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಟ್ಯಾಲೆಂಟ್ MK. ಇವತ್ತು ನಾನು ಸ್ಪೈಸಿ ಚಿಕನ್ ಸುಕ್ಕ ಮಾಡೋದನ್ನು ತಿಳಿಸ್ಕೊಡ್ತಿದ್ದೀನಿ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಬೆಳ್ಳುಳ್ಳಿ, ಶುಂಠಿ, ಕಾಳುಮೆಣಸು, 2 ದಪ್ಪ ಈರುಳ್ಳಿ ದಪ್ಪದಾಗಿ ಕಟ್ ಮಾಡ್ಕೊಂಡು, ಕರಿಬೇವು, ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಟೊಮೊಟೊ ಒಂದನ್ನು ಕಟ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಈರುಳ್ಳಿ, ಹಸಿ ತೆಂಗಿನಕಾಯಿನ ಸ್ವಲ್ಪ ತುರ್ಕೊಂಡಿದ್ದೀನಿ. ಈ ರೀತಿ ಹಸಿ ತೆಂಗಿನಕಾಯಿ ಹಾಕಬೇಕು, ಚೆನ್ನಾಗಿ ರುಚಿ ಬರುತ್ತೆ. ನೋಡಿ, ಈ ರೀತಿ ತುರ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ದಪ್ಪ ತಳದ ಪಾತ್ರೆ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಹಾಗೆ ಅದು ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಅದು ಸಿಡಿದ ನಂತರ ಇದಕ್ಕೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಬ್ರೌನ್ ಕಲರ್ ಆಗಲಿ, ಹಾಗೆ ಹುರ್ಕೊಂಡು ಹಾಗೆ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ, ಮೆಣಸನ್ನು ಜಜ್ಜಿ ಇಟ್ಕೊಂಡಿದ್ದೀನಿ. ನಾನು ಕುಟಾಣಿಲಿ ಕುಟ್ಕೊಂಡ್ರೆ ತುಂಬ ರುಚಿ ಇರುತ್ತೆ. ಇಲ್ಲಾಂದರೆ ಮಿಕ್ಸಿಲಿ ಹಾಕ್ಕೊಂಡು ನೀರು ಹಾಕ್ದೇ ದಪ್ಪ ಮಾಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಇದಕ್ಕೇ ಕರಿಬೇವು ಸೊಪ್ಪು ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಚಿಕನ್ ಸುಕ್ಕಾಗೆ ಕರಿಬೇವು ಹಾಕಿದಷ್ಟು ತುಂಬಾ ರುಚಿ ಬರುತ್ತೆ. ನೋಡಿ, ಈಗ ತಿರುಗಿಸ್ಕೊಡಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಸ್ಮೆಲ್ ಕಡಿಮೆ ಆಗೋ ತನಕ ಹುರ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೇ ಚಿಕನ್ ನಾನು ಮುಂಚೆನೇ ತೊಳೆದು ಇಟ್ಕೊಂಡಿದ್ದೆ. ನೋಡಿ, ಹಾಕ್ಕೊಂಡು ತಿರುವ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ತಿರುವಿ ಕೊಡಿ. ನೆಕ್ಸ್ಟ್ ಇದಕ್ಕೇ ನಾವು ಸ್ವಲ್ಪ ಉಪ್ಪು ಹಾಕ್ಕೊಂಡು ತಿರುಗಿಸಿ ಕೊಡ್ತಾ ಇದ್ದೀನಿ. ನೋಡಿ, ಹಾಗೆ ಪ್ಲೇಟ್ ಹಾಕ್ಬಿಟ್ಟು ಒಂದು 10 ನಿಮಿಷ ಬಿಟ್ಟೆ. ನೋಡಿ, ಈ ಥರ ನೀರು ಬಿಟ್ಕೊಂಡಿದ್ದೆ ಚಿಕನ್ನಲ್ಲಿರೋ ನೀರೆಲ್ಲ ಬಿಟ್ಕೊಂಡಿದೆ. ಇದು ದಪ್ಪ ಕಟ್ ಮಾಡ್ಕೊಬೇಡಿ, ಸ್ವಲ್ಪ ಸ್ಮಾಲಾಗಿ ಕಟ್ ಮಾಡ್ಕೊಳ್ಳಿ ಪೀಸಸ್ಸು, ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ನೋಡಿ, ನಾನು ಈ ಚಿಲ್ಲಿ ಹಾಕ್ಕೊತಾ ಇದ್ದೀನಲ್ಲ, ಇದು 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಾವು ಕಾಶ್ಮೀರಿ ಚಿಲ್ಲಿ ಮತ್ತು ಖಾರದ ಚಿಲ್ಲಿ ಮತ್ತು ಬ್ಯಾಡಗಿ ಇದನ್ನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬಾಂಡಲಿಯಲ್ಲಿ ಫ್ರೈ ಮಾಡಿಕೊಂಡು ಅದನ್ನು ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೆ. ಇದಕ್ಕೇ ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಚಿಲ್ಲಿ ಹಾಕ್ಕೊಂಡು ಧನಿಯಾ ಪೌಡ್ರ್ ಹಾಕ್ಕೊಂಡು ಚಿಕನ್ನು ತುಂಬಾ ರುಚಿ ಬರುತ್ತೆ. ಮತ್ತು ತಿರುಗಿಸಿ ಕೊಡಿ. ತಿರುಗಿಸ್ಬಿಟ್ಟು ನೋಡಿ, ಈ ಥರ ರೆಡಿಯಾಗಿದೆ. ಇದಕ್ಕೇ ನಾನು ಟೊಮೆಟೊ ಸ್ಲೈಸ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಟೊಮೆಟೊ ಸ್ಲೈಸ್ನ ಹಾಕ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇದು ತುಂಬಾ ರುಚಿಯಾಗಿರುತ್ತೆ. ನೀವು ಒಂದು ಸಾರಿ ಮಾಡಿ ರುಚಿ ನೋಡಿ ಫ್ರೆಂಡ್ಸ್, ನೀವೇ ಪುನಃ ಮಾಡ್ಕೊತೀರ, ಅಷ್ಟು ರುಚಿಯಾಗಿರುತ್ತೆ. ಇದು ಸಾಂಬಾರು ಟೇಸ್ಟ್ಗಿಂತ ತುಂಬಾ ರುಚಿ ಬರುತ್ತೆ. ನಾವು ಮಾಡಿ ಟೇಸ್ಟ್ ಮಾಡಿನೇ ಇದು ನಾನು ಮಾಡ್ತಾಯಿರೋದು. ತುಂಬ ಚೆನ್ನಾಗಿತ್ತು ಟೇಸ್ಟು. ಅದಕ್ಕೋಸ್ಕರ ನಮ್ಮ ಫ್ರೆಂಡ್ಸ್ಗೂ ಹೇಳ್ಕೊಡೋಣ ಅಂದ್ಬಿಟ್ಟು ನಾನು ಮಾಡ್ತಾಯಿರೋದು. ಇದಕ್ಕೇ ಸ್ವಲ್ಪ ಹುಣ್ಸೆಹಣ್ಣು ರಸನ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ತಿರುಗಿಸ್ಕೊಡೋಣ. ತಿರುಗಿಸ್ಬಿಟ್ಟು ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇಟ್ಬಿಡೋಣ ಒಂದು ಸ್ಟವ್ ಮೇಲೆ. ನೆಕ್ಸ್ಟ್ ಇನ್ನೊಂದು ಸ್ಟವ್ ಮೇಲೆ ನಾವೇನು ಮಾಡ್ಕೊಳ್ಳೋಣ, 4 ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಹಾಕ್ಕೊಂಬಿಟ್ಟು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಗ್ಯಾಸ್ನ ಹುರ್ಕೊತಾ ಇದ್ದೀನಿ. ಇದು ತುಪ್ಪದಲ್ಲಿ ಉರಿತಾ ಇರಬೇಕು, ಗೋಲ್ಡನ್ ಕಲರ್ ಬರಬೇಕು ಈರುಳ್ಳಿ. ನೋಡಿ, ಈ ರೀತಿ ಕೈ ಆಡಿಸ್ತಾ ಇರ್ರಿ. ಕೈ ಆಡಿಸಿ ಇದು ನೋಡಿ ಈ ರೀತಿ ಆಗ್ತಾ ಇರುತ್ತೆ. ಫ್ರೈ ಮಾಡ್ಕೊತಾ ಇರ್ರಿ. ನೋಡಿ, ಕಲರ್ ಚೇಂಜ್ ಆಗ್ತಾ ಇದೆ, ಕಲರ್ ಬರ್ತಾ ಇದೆ. ಇದು ಈ ರೀತಿ ಹುರ್ಕೊಂಡಿದ್ದನ್ನ ಚಿಕನ್ಗೆ ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ. ತುಪ್ಪದಲ್ಲಿ ಹುರಿದು ನಾವು ಹಾಕ್ತೀವಲ್ಲ, ಅದೇ ಟೇಸ್ಟು. ನೋಡಿ, ಹಸಿ ಕಾಯಿನ ತುರ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇವಾಗ ಅದನ್ನು ನಾನು ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಇದಕ್ಕೆ ಸ್ವಲ್ಪ ಎಲ್ಲೋ ಹಾಕ್ಕೊಂಡು ಇದನ್ನು ರೋಸ್ಟ್ ಮಾಡ್ಕೊತೀನಿ. ನೋಡಿ, ಈ ಕಡೆ ಚಿಕನ್ ಬೆಂದಿದೆ, ಈ ರೀತಿ ಆಗಿದೆ. ತಿರುವಿ ಕೊಡ್ತಾ ಇದ್ದೀನಿ. ಇದಕ್ಕೇ ನಾನು ಇಲ್ಲಿ ಹುರ್ಕೊಳ್ತಾ ಇದ್ದೀನಲ್ಲ ಆ ಫ್ರೈನ
ತೆಂಗಿನಕಾಯಿ ಮತ್ತು ಈರುಳ್ಳಿನ ತುಪ್ಪದಲ್ಲಿ ಹುರ್ಕೊಂಡಿದ್ದನ್ನು ಚಿಕನ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಡ್ರೈಯಾಗಿ ಚಪಾತಿ ಮತ್ತು ಪೂರಿಗೆ ತುಂಬಾ ಚೆನ್ನಾಗಿರುತ್ತೆ. ತಿಂದು ನೋಡಿ ಫ್ರೆಂಡ್ಸ್, ಮಾಡಿ ತಿಂದು ನೋಡಿ. ಭಾನುವಾರ ಬಾಡೂಟ ಮಾಡಿಬಿಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಪ್ಲೀಸ್ ಫ್ರೆಂಡ್ಸ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ, ಲೈಕ್ ಮಾಡಿ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ರೆಡಿಯಾಗಿದೆ. ಸ್ಪೈಸಿ ಚಿಕನ್ ಸುಕ್ಕ ತುಂಬಾ ಚೆನ್ನಾಗಿ ಬಂದಿದೆ.